ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸಂತು ಗುಬ್ಬಿಗೂಡು. ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಯೂಸ್ಫುಲ್ ವಿಡಿಯೋ ಅಂತಾನೆ ಹೇಳ್ಬೋದು. ಈಗ ನಾವು ಲೆಗ್ಗಿನ್ಸ್ ಪ್ಯಾಂಟು ಎಲೆಕ್ಟ್ರಿಕ್ ಹೋಗಿದ್ರೆ ವೇಸ್ಟ್ ಅಂದ್ಬಿಟ್ಟು ಬಿಸಾಕ್ಬಿಡ್ತೀವಿ. ಬಟ್ ಅದು ತುಂಬಾ ಇನ್ನ ಯೂಸ್ ಮಾಡ್ಬೋದು ಅಂತ ಇದ್ರೂನು ನಾವು ಬಿಸಾಕ್ಬಿಡ್ತೀವಿ. ಸೊ ಎಲೆಕ್ಟ್ರಿಕ್ ಹೋಗಿದ್ರೆ ಅದನ್ನು ರೀಯೂಸ್ ಮಾಡೋದು ಹೇಗೆ ಅಂತ ನಾನು ಹೇಳ್ತೀನಿ. ನೋಡಿ, ಇದು ತುಂಬಾನೇ ಒಳ್ಳೆ ಬ್ರ್ಯಾಂಡೆಡೇನೆ. ಬಟ್ ಎಲೆಕ್ಟ್ರಿಕ್ ಹೋಗಿದೆ. ಅದು ರೀಯೂಸ್ ಹೆಂಗ್ ಮಾಡೋದು ಅಂತ ಅಂದ್ರೆ, ಜಸ್ಟ್ 10 ರೂಪಾಯಿಲಿ ಒಂದು ಪ್ಯಾಂಟ್ಗೆ ಜಸ್ಟ್ 10 ರೂಪಾಯಿ ಖರ್ಚು ಮಾಡಿದ್ರೆ ಮತ್ತೆ ರೀಯೂಸ್ ಮಾಡ್ಕೋಬಹುದು ಪ್ಯಾಂಟು. ನೋಡಿ, ಇದು ಎಲೆಕ್ಟ್ರಿಕ್ 1 ಇಂಚ್ ಎಲೆಕ್ಟ್ರಿಕ್ ಅಂತ ಕೇಳಿದ್ರೆ ಕೊಡ್ತಾರೆ. ಇದು 1 ಮೀಟರ್ ಬಂದು 20 ರುಪೀಸ್ ಬೀಳುತ್ತೆ. ಇದು 2 ಮೀಟರ್ ಇದೆ. 1 ಇಂಚ್ 3 ತರ ಇರುತ್ತೆ. ಸೊ ಇದು ಬೆಸ್ಟ್ ಲೆಗ್ಗಿನ್ಸ್ ಪ್ಯಾಂಟ್ಗೆ 1 ಇಂಚ್ ಎಲೆಕ್ಟ್ರಿಕ್ ಅಂತ ಹೇಳಿದ್ರೆ ಕೊಡ್ತಾರೆ. ಇದು ನನಗೆ 3-4 ಪ್ಯಾಂಟ್ ಬೇಕಿತ್ತಲ್ಲ, ಸೊ ನಾನು 2 ಮೀಟರ್ ತಂದಿದ್ದೀನಿ. ಇದೊಂದಿದ್ರೆ ಸಾಕು. ಈ ಹಳೆ ಎಲೆಕ್ಟ್ರಿಕ್ ಹೋಗಿರುತ್ತಲ್ಲ ನೋಡಿ, ಅವಾಜಾ ಕಂಪ್ನಿದೆ ಇದು. ತುಂಬಾನೇ ಇನ್ನೂ ಕ್ವಾಲಿಟಿ ಇದೆ. ಇನ್ನ ತುಂಬಾ ದಿನಾನೇ ಯೂಸ್ ಮಾಡ್ಬೋದು. ಸೊ ಏನಕ್ಕೆ ಸುಮ್ಮನೆ ಬಿಸಾಕ್ಬೇಕು ಅಂದ್ಬಿಟ್ಟು ಮತ್ತೆ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಎಲೆಕ್ಟ್ರಿಕ್ನ. ಈ ಸ್ಟಿಚ್ ಇದೆಯಲ್ಲ, ಇದು ಹಳೆ ಸ್ಟಿಚ್. ಇದನ್ನ ಬಿಚ್ಕೊಬಿಡ್ಬೇಕು ಫುಲ್ಲು. ಒಳಗಡೆ ಎಲೆಕ್ಟ್ರಿಕ್ ಇದೆಯಲ್ಲ, ಅದನ್ನ ತೆಗ್ದು ಬಿಡ್ಬೇಕು ಫುಲ್ಲು ಸ್ಟಿಚ್ ಬಿಚ್ಚಿ. ನೋಡಿ, ಈ ತರ ಇದನ್ನ ಸಪರೇಟ್ ಮಾಡ್ಕೊಬಿಡ್ಬೇಕು. ಪ್ಯಾಂಟ್ ಪೀಸೇ ಬೇರೆ ಇರಬೇಕು, ಮತ್ತೆ ಅದು ಎಲೆಕ್ಟ್ರಿಕ್ ಕೊಟ್ಟಿರ್ತಾರಲ್ಲ ಇದೇ ಬೇರೆ ಇರುತ್ತೆ. ಇದು ಎರಡನ್ನೂ ಡಿವೈಡ್ ಮಾಡ್ಕೊಬಿಟ್ಟು ಅದು ಒಳಗಡೆ ಎಲೆಕ್ಟ್ರಿಕ್ ಇರುತ್ತೆ, ಅದನ್ನು ಬಿಚ್ಕೊಬಿಡ್ಬೇಕು. ಒಂದು ಈ ಮೆಥಡ್ ಅಲ್ಲಿ ಕೊಟ್ಟಿರ್ತಾರೆ, ಒಂದು ಅಲ್ಲೇ ಅಟ್ಯಾಚ್ ಕೊಟ್ಬಿಟ್ಟು ಅಲ್ಲೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರ್ತಾರೆ. ಆ ರೆಡ್ದು ತೋರ್ಸದ್ನಲ್ಲ ನಾನು, ಅದು ಅಲ್ಲೇ ಫೋಲ್ಡ್ ಮಾಡಿತ್ತು. ಬಟ್ ಇದು ಗೊತ್ತಿಲ್ದ ಇದನ್ನು ತೋರ್ಸೋಣ ಒಂದ್ ಮೆಥಡ್ ಅಂದ್ಬಿಟ್ಟು ಇದನ್ನು ತೋರಿಸ್ತಾ ಇದ್ದೀನಿ. ಇದನ್ನ ಈ ತರ ತೆಗ್ದು ಬಿಡ್ಬೇಕು ಎಲೆಕ್ಟ್ರಿಕ್ ಎಲ್ಲಾನು. ಇದು ಇದಾದ್ಮೇಲೆ ಈಗ ಸಪರೇಟ್ ಆಯ್ತು. ಅದು ವೇಸ್ಟ್ ಎಲೆಕ್ಟ್ರಿಕ್, ಅದು ವೇಸ್ಟ್ ಆಗಿದೆ. ಮತ್ತೆ ಇದನ್ನ ನಾವು ನೀಟಾಗಿ ಸ್ವಲ್ಪ ಐರನ್ ಮಾಡ್ಕೋಬೇಕು. ಯಾಕಂದ್ರೆ ಈ ತರ ಫೋಲ್ಡ್ ಆಗ್ಬಿಟ್ಟಿರುತ್ತೆ ಅಲ್ಲ, ಅದನ್ನ ನೀಟಾಗಿ ಐರನ್ ಮಾಡ್ಕೋಬೇಕು. ನೋಡಿ, ಇದು ಐರನ್ ಆದ್ಮೇಲೆ ಸ್ವಲ್ಪ ಹೀಗೆ ಕೂತಿದೆ, ಅದು ಫೋಲ್ಡ್ ಆಗ್ತಾನೆ ಇರುತ್ತೆ. ಬಟ್ ಸ್ಟಿಚಿಂಗ್ ಮಾಡಿದಾಗ ಕರೆಕ್ಟ್ ಆಗಿ ಕೂರುತ್ತೆ. ಐರನ್ ಮಾಡ್ಕೊಂಡು ಈ ತರ ನಾವು ಸೆಂಟ್ರಿಗೆ, ಇದು ಮೊದ್ಲೇ ಐತಲ್ಲ ಅದಕ್ಕೆ ಸೆಂಟ್ರಿಗೆ ನಾವು ಎಲೆಕ್ಟ್ರಿಕ್ ಹಾಕೊಂಡು ಅಟ್ಯಾಚ್ ಸ್ಟಿಚ್ ಮಾಡ್ಕೋಬೇಕು. ಈ ತರ ಸೆಂಟ್ರ್ ಕೂರಿಸ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಬಿಟ್ಬಿಟ್ಟು ನಾವು ಸ್ಟಿಚ್ ಹಾಕ್ಬೇಕು. ಮತ್ತೆ ಇದು ಮೆಜರ್ಮೆಂಟ್ ನಾವು ಎಲೆಕ್ಟ್ರಿಕ್ ಎಷ್ಟು ಮೆಜರ್ಮೆಂಟ್ ತಗೋಬೇಕು ಅಂತಂದ್ರೆ, ಈಗ ಇದ್ರಿಂದ ಆದ್ರೂ ನೋಡ್ಬೋದು, ಇಲ್ಲ ಪ್ಯಾಂಟ್ ಪೀಸ್ ಬರುತ್ತಲ್ಲ ಅದ್ರಲ್ಲಿ, ಇಲ್ಲ ನಿಮ್ ಸೊಂಟ ಸುತ್ತಳತೆ ತಗೋಬಿಟ್ಟು ಅದ್ರಲ್ಲಾದ್ರೂ ನೋಡ್ಬೋದು. ಸೊ ಇದು ಲೆಂತ್ ಇದೆ ಅಲ್ವಾ, ಇದ್ರ ಈಕ್ವಲ್ ಕಿನ್ನ ಸ್ವಲ್ಪ 2 ಇಂಚು ಕಡಿಮೆ ಮಾಡ್ಕೋಬೇಕು. ಹಿಂಗೆ 2 ಇಂಚು ಕಡಿಮೆ ಮಾಡ್ಕೊಂಡ್ರೆ ಅದು ಎಕ್ಸ್ಪೆಂಡ್ ಆಗುತ್ತೆ ಅಲ್ಲ, ಎಕ್ಸ್ಪೆಂಡ್ ಆದಾಗ ಕರೆಕ್ಟ್ ಆಗಿ ಕೂರುತ್ತೆ ನಮ್ಗೆ. ಸೊ ಒಂದು 2 ಇಂಚು 1.5 ಇಂಚ್ ಅಷ್ಟು ಸ್ವಲ್ಪ ಕಡಿಮೆ ತಗೊಳ್ಳಿ. ಈ ತರ ಎಕ್ಸ್ಪೆಂಡ್ ಮಾಡಿದಾಗ ಅದು ಕರೆಕ್ಟ್ ಆಗಿ ಕೂರುತ್ತೆ. ಅದನ್ನ ಡಬಲ್ ಫೋಲ್ಡಿಂಗ್ ಅಲ್ಲಿ ಮಾಡ್ಕೋಬೇಕು. ಡಬಲ್ ಫೋಲ್ಡ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ಇವಾಗ ನಾನು ಮಾಡಿರೋದು ಒಂದು ಪ್ಯಾಂಟ್ ಆಗುತ್ತೆ. ಅದನ್ನ ಎಷ್ಟು ಪ್ಯಾಂಟ್ ಆಗ್ಬೋದು, 2 ಮೀಟರ್ ಅಲ್ಲಿ ಎಷ್ಟು ಪ್ಯಾಂಟ್ ಆಗ್ಬೋದು ಅಂದ್ರೆ, ಈಗ 2 ಫೋಲ್ಡ್ ಮತ್ತೆ ಇದು ಒಂದು ಹಾಫ್ ಅಷ್ಟು ಮಿಕ್ಕತ್ತು. ಅಂದ್ರೆ 2 ಪ್ಯಾಂಟ್ ಆಗಿ ಮತ್ತೆ ಇನ್ನೊಂದು ಸ್ವಲ್ಪ ಮಿಕ್ಕುತ್ತೆ, ಇನ್ನೊಂದು ಅರ್ಧ ಅಷ್ಟು. ಇನ್ನೊಂದು ಅರ್ಧ ಮೀಟರ್ ಹಾಕಿದ್ರೆ ಇನ್ನ ಒಂದು ಪ್ಯಾಂಟ್ ಆಗುತ್ತೆ. ಅಂದ್ರೆ 1 ಮೀಟರ್ಗೆ 1 ಪ್ಯಾಂಟಿಗೆ ಸಾಕಾಗುತ್ತೆ. ನೋಡಿ, ಇದು ತುದಿಯಲ್ಲಿ ಹಿಂಗೆ ತುದಿ ಕೂರಿಸ್ಕೊಂಡು ನಾವು ತುದಿಯಿಂದ ಮತ್ತೆ ಈ ಕಡೆ ಎಕ್ಸ್ಟ್ರಾ ಬಿಟ್ಕೋಬೇಕು. ಸೈಡ್ ಅಲ್ಲಿ ಬಿಟ್ಕೊಂಡು ಈ ತುದಿ ಇದೆಯಲ್ಲ ಇದನ್ನ ಲಾಕ್ ಮಾಡ್ಕೋಬೇಕು ನಾವು.
ಡಬಲ್ ಸ್ಟಿಚ್ ಹಾಕೊಂಡು ಇಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಅದಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು 1/4 ಇಂಚ್ ಅಷ್ಟು ಎಕ್ಸ್ಟ್ರಾ ಇದೆ. ಅದು ಅಲ್ಲ, ಸಾರಿ, ಏನು ಎಲೆಕ್ಟ್ರಿಕ್ ಮೇಲೆ ಬರಬಾರ್ದು ಸ್ಟಿಚ್ಚು. ಅದು ಎಕ್ಸ್ಟ್ರಾ ಇದೆಯಲ್ಲ 1/4 ಇಂಚ್ ಬಟ್ಟೆ, ಅಲ್ಲಿಗೆ ಬರಬೇಕು ಸ್ಟಿಚ್ಚು. ಮತ್ತೆ ಈ ಎಲೆಕ್ಟ್ರಿಕ್ನ ಎಳಿಬೇಕು, ಎಷ್ಟಾಗುತ್ತೆ ಅಷ್ಟು ಎಳೆದು ಸ್ಟಿಚ್ ಹಾಕೋ ಬರಬೇಕು. ಹಾಗೆ ಇದ್ರೆ ಅದು ಹಾಗೆ ಸ್ಟಿಚ್ ಮಾಡಿಬಿಟ್ರೆ ಹಾಗೆ ಸ್ಟಿಚ್ ಮಾಡಿಬಿಟ್ರೆ ಎಕ್ಸ್ಪೆಂಡ್ ಆಗಲ್ಲ ಅದು. ಸೊ ನಾವು ಸ್ಟಿಚ್ ಮಾಡಬೇಕಾದ್ರೆ ಎಳೆದು ಸ್ಟಿಚ್ ಮಾಡ್ಕೊಬಿಡ್ಬೇಕು. ಅದಾದ್ಮೇಲೆ ಲಾಸ್ಟ್ ಅಲ್ವಾಗೆ ಲಾಕ್ ಮಾಡ್ಕೊಬಿಡ್ಬೇಕು. ಈ ತರ ಲಾಸ್ಟ್ ಅಲ್ಲೂ ಲಾಕ್ ಮಾಡ್ಕೊಬಿಟ್ರೆ ನೋಡಿ ಎಷ್ಟು ಕರೆಕ್ಟಾಗಿ ಕೂತಿದೆ. ಈ ತರ ಕೂರ್ಸ್ಕೋಬೇಕು ನಾವು. ಎಷ್ಟು ಎಳ್ದಿ ನಾವು ಎಲೆಕ್ಟ್ರಿಕ್ ಕೊಡ್ತೀವಿ ಅಷ್ಟೇನೆ ಕರೆಕ್ಟಾಗಿ ಕೂರುತ್ತೆ. ಅದಾದ್ಮೇಲೆ ಇಲ್ಲಿ ಸೆಂಟ್ರಿಗೆ 2 ಸ್ಟಿಚ್ ಹಾಕೋಬೇಕು. ಪಕ್ಕದಲ್ಲೊಂದು 2 ಸ್ಟಿಚ್ ಹಾಕೋಬೇಕು. ಅದನ್ನು ಹಂಗೆ ಎಳ್ದಿನೇ ಹಾಕ್ಬೇಕು. 2 ಸೈಡುನು ಎಳ್ದಿನೇ ಸ್ಟಿಚ್ ಹಾಕ್ಬೇಕು. ಅದಾದ್ಮೇಲೆ ಮತ್ತೆ ನಾವು ಇಲ್ಲಿ ಸೆಂಟ್ರ್ ಕೂರ್ಸ್ಕೋಬೇಕು. ತುದಿಯಿಂದ ಸೆಂಟ್ರ್ ಕೂರ್ಸ್ಕೊಂಡು ಅದೇ 1/4 ಇಂಚುಗೆ ಸ್ಟಿಚ್ ಮಾಡಿದ್ವಲ್ಲ ತುದಿಲಿ, ಅದನ್ನು ಪ್ಯಾಂಟ್ ಪೀಸು 2 ಅಟ್ಯಾಚ್ ಮಾಡ್ಕೊ ಬರ್ಬೇಕು. ಕರೆಕ್ಟಾಗಿ ಇದು ಕೂರ್ಸ್ಕೊಂಡು ಇದನ್ನು ಹಂಗೆ ಎಳ್ದಿನೇ ಸ್ಟಿಚ್ ಮಾಡ್ಕೊಂಡು ಕರೆಕ್ಟಾಗಿ ಡಬಲ್ ಸ್ಟಿಚ್ ಹಾಕೋಬೇಕು ಇಲ್ಲಿಗೆ. ಇದು ಲಾಸ್ಟ್ ಅಲ್ಲಿ ನಾನು ಎಳ್ದಿನೇ ಹಾಕಿದ್ದೀನಿ. ಆದ್ರೂ ಇನ್ನೂ ಸ್ವಲ್ಪ ಎಳಿಬೇಕಿತ್ತು. ಸೊ ಅದು ಸಾಲ್ಟೇಜ್ ಆಗ್ತಾ ಇದೆ. ಆದ್ರಿಂದ ನಾನು ಇವಾಗ ಅದನ್ನ ಸೈಡ್ ತಗೋಬಿಟ್ಟು ಇದನ್ನು ಈ ಕಡೆ ತುದಿನು ಜಾಯಿಂಟ್ ಮಾಡ್ಕೊಬಿಟ್ರೆ ಅದನ್ನು ಸ್ವಲ್ಪ ಈ ಕಡೆ ಎಳೆದಾಗ ಅದಕ್ಕೂ ಅಡ್ಜಸ್ಟ್ ಆಗುತ್ತೆ. ಸೊ ಅದಕ್ಕೆ ಎಳ್ದಿ ಹಾಕ್ಬೇಕು ಸ್ವಲ್ಪ.
ಈ ತರ ತುದಿಗೆ ಒಂದು ಸ್ಟಿಚ್ ಹಾಕೋಬಿಟ್ರೆ ಅದು ಲಾಕ್ ಮಾಡ್ಲೇಬೇಕು ಆಮೇಲೆ. ಸೊ ಇವಾಗ್ಲೇ ಹಿಂಗೆ ಅಟ್ಯಾಚ್ ಮಾಡ್ಕೊಬಿಟ್ರೆ ಇವಾಗ ಅದು ಎರಡನ್ನು ಅಡ್ಜಸ್ಟ್ ಮಾಡ್ಕೊಂಡು ಕೂರ್ಸ್ಕೋಬಹುದು ಈಗ. ಆದಷ್ಟು ಎಳಿಬೇಕು ಎಲೆಕ್ಟ್ರಿಕ್ ನಾವು ಎಳ್ದಿ ಕೊಟ್ರೆ ಕರೆಕ್ಟ್ ಆಗಿ ಕೂರುತ್ತೆ. ಸೊ ಇದಾದ್ಮೇಲೆ ಮತ್ತೆ ಇದಕ್ಕೆ ಇನ್ನೊಂದು ಸ್ಟಿಚ್ ಡಬಲ್ ಸ್ಟಿಚ್ ಹಾಕಂದ್ರೆ ಫಿನಿಶಿಂಗ್ ಆಯ್ತದ ಗೈಸ್ ಇಷ್ಟೇನೆ. ಈಗ ತುಂಬಾನೇ ಬ್ರಾಂಡೆಡ್ ಇದು ಲೆಗಿನ್ಸ್ ಪ್ಯಾಂಟೇ ಇರುತ್ತೆ. ಸೊ ಅದನ್ನ ನಾವು ಈಗ ಈ ತರ ಎಲೆಕ್ಟ್ರಿಕ್ ಹೋಗ್ಬಿಟ್ಮೇಲೆ ಬಿಸಾಕ್ಬಿಡೋ ಬದಲು ಈ ತರ ನಾವೇ ಟೈಲರ್ ಆಗಿದ್ರೆ ಹಾಕ್ಸ್ಕೋಬಹುದು. ಇಲ್ಲ ಬೇರೆ ಟೈಲರ್ ಇದ್ರೆ ನಾವು ಟೈಲರ್ ಆಗಿಲ್ಲ ಅಂತಂದ್ರೆ ಟೈಲರ್ ಹತ್ರ ಈ ತರ ಹಾಕ್ಸ್ಕೊಂಡ್ರೆ ಮತ್ತೆ ರೀಯೂಸ್ ಮಾಡ್ಬೋದು. ನೋಡಿದ್ರ ಗೈಸ್ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೆ ಯೂಸ್ ಆಗೋ ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.